ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆದ್ಮೇಲೆ ವಿಶೇಷವಾಗಿ ಈಗಾಗಲೇ ನಾಗ್ಪುರಕ್ಕೆ ಕೇಶವ್ ಬಲಿರಾಮ್ ಹೆಡಗೇವಾರರ ಸ್ಮಾರಕಕ್ಕೆ ಜೊತೆಗೆ ದೀಕ್ಷಾಭೂಮಿ ಅಂಬೇಡ್ಕರ್ ಅವರು ಎರಡೂ ಕಡೆ ಭೇಟಿಗೆ ಬಂದಂಥ ಪ್ರಧಾನಿಯವರು ತಾವು ಪ್ರಧಾನಿ ಅಂತೇಳಿ ಹೇಳ್ಕೊಳ್ಳೋದ ನಾನೊಬ್ಬ ಈ ಪ್ರಚಾರಕ RSS ನಮ್ಮ ಕಾರ್ಯಕರ್ತ ಅಂತ ಅನ್ನೋದನ್ನ ಟೆಸ್ಟ್ ಕೊಟ್ಟು ಹೇಳಿದರು. ಯಾಕಂದ್ರೆ ವಿಶೇಷ ಅವ್ರಿಗೆ ಗೊತ್ತದ ಅವರು ವಿರೋಧಿಗಳು ಇದನ್ನು ದೊಡ್ಡ ಇಶ್ಯೂ ಮಾಡಬಹುದು ಅಂತೇಳಿ ಆಲ್ರೆಡಿ ಮಾಡ್ತಾನೆ ಇದ್ದಾರೆ, ಆಗ್ತಾನೆ ಇದೆ. ಅಲ್ಲಿ ನಡೀತದೆ ವಿರೋಧ ಪಕ್ಷಗಳ ಕೆಲಸರು ಒಂದು ಸಣ್ಣ ವಿಷಯ ದೊಡ್ಡದು ಮಾಡುವಂಥದ್ದು. ಮತ್ತು ಮೂಲದ ಅವರು RSSದವರು ನಮ್ಮ ಮೋದಿಯವರು ಸ್ವತಃ ಅವ್ರ ಕಾರ್ಯಕರ್ತರು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಅದರಿಂದ ಬಂದಂಥದ್ದು ಹೇಳ್ತಾರೆ. ಅಲ್ಲಿ ಹೋಗಿದ್ರಲ್ಲಿ ಸಹಜವಾಗಿ ವಿರೋಧಿಗಳು ತಪ್ಪನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿದರೆ ಆಡಳಿತಾರೂಢ ಪಕ್ಷದ ಬೆಂಬಲಿಗರು ಅಥವಾ RSSಗರು ಅದರಲ್ಲಿ ಏನೂ ತಪ್ಪಿಲ್ಲ. ಯಾಕಪ್ಪ ಅಂತಂದ್ರೆ ಅವ್ರು ಮೂಲತಃ ಒಬ್ಬ RSS ಪ್ರಚಾರಕರು. ಆ ಚರ್ಚೆ ಬಿಡೋಣ ಅಲ್ಲಿಗೆ. ಯಾಕೆ ಅದು ಮಹತ್ವದ್ದು ಅಲ್ಲ. ಹೋದರು ಬಂದರು, ಯಾರೋ ಹೋಗಿರಲ್ಲ, ಪ್ರಧಾನಿಗಳು ಇವರು ಫಸ್ಟ್ ಟೈಮ್ ಹೋದರು, ಇದೆಲ್ಲನೂ ಒಂದು ರೀತಿಯಿಂದ ಉತ್ತಮ ಚರ್ಚೆಗಳಾದರೂ ಸಹ ಅದನ್ನು ಬಿಟ್ಟು ಇನ್ನು ಇಲ್ಲಿ ಇದಕ್ಕೆ ಹೋದರು, ಏನು ಕಾರಣಕ್ಕೆ ಹೋದರು ಅನ್ನುವಂಥದ್ದು ಏನಿರ್ಬೋದು ಇದರಲ್ಲೇ ಅಂತೇಳಿ. ಯಾಕಂದರೆ 2029 ಮುಂದಿನ ಚುನಾವಣೆ ಆಗಲೂ ಸಹಿತ ನಮ್ಮ ಮೋದಿಯವರು ಇರ್ತಾರೋ ಅನ್ನೋ ಹಂಗೆ ಒಂದು ಭರವಸೆ ತಕ್ಕೊಳ್ಳುವಂಥ ಕೆಲಸಕ್ಕೆ ಹೋಗಿದ್ದರು ಅನ್ನುವಂಥ ಮಾತನ್ನು. ಅಂದರೆ ಅವ್ರಿಗೂ ಈಗ 4 ಡಿಸೆಂಬರ್ಗೂ 75 ವರ್ಷಗಳಾಗ್ತವೆ. 75 ವರ್ಷ ಆದ ನಂತರ ಸಹಜವಾಗಿ BJP ಹಿರಿಯ ನಾಯಕರೆಲ್ಲ ತಮ್ಮ 75ನೇ ವಯಸ್ಸಿನಲ್ಲಿ ರಿಟೈರ್ ಆಗಿದ್ದು ನಾವು ನೋಡಿದ್ದೀವಿ. ಅದರಲ್ಲೂ ಮುಖ್ಯವಾಗಿ LK ಆದ್ವಾನಿಯವರಾಗಿರ್ಬೋದು, ಮುರಳಿ ಮನೋಹರ್ ಜೋಶಿ ಅವರಾಗಿರ್ಬೋದು, ಯಶವಂತ್ ಸಿನ್ಹಾರ್ ಅವರಾಗಿರ್ಬೋದು, ಇವರೆಲ್ಲ ಇನ್ನೂ ಅನೇಕರು ತಮ್ಮ 75 ವರ್ಷಕ್ಕೆ ರಿಟೈರ್ ಆಗಿದ್ದಾರೆ. ಇವರು ಆಗಬಹುದಾ ಅನ್ನುವಂಥ ಚರ್ಚೆ ಜೋರಿತ್ತು. ಅದನ್ನು ಕನ್ಫರ್ಮ್ ಮಾಡಿಸ್ಕೊಳ್ಳೋ ಸಲುವಾಗಿ ಹೋದ್ರಾ ಅಂತ. ಯಾಕಂದರೆ ಇವತ್ತು RSS ಪೂರ್ಣ ಪ್ರಮಾಣದಲ್ಲೇ ಇಡೀ ದೇಶದ ನಾಡಿ ಮಿಡಿತವಂತ ತನ್ನ ಕೈಯಲ್ಲಿ ಇಟ್ಕೊಂಡು ರಾಜಕೀಯದಲ್ಲಿ ಬಹುದೊಡ್ಡ ಚದುರಂಗದಾಟವನ್ನು ಆಡ್ತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಅದರ ನಡುವೆ ಈ ನಡುವೆ ನಿಮಗೆ ಗೊತ್ತದ ವಿಶೇಷವಾಗಿ